5 ಟೈಮ್ಸ್ ಬ್ಲಿಂಕ್ ಆಗುತ್ತೆ. ಏನಕ್ಕೆ ಬ್ಲಿಂಕ್ ಆಗುತ್ತೆ ಅಂತಂದರೆ ಅದು ಬೇರೆ ಬೇರೆ ಬ್ಲಿಂಕಿಗೆ ಬೇರೆ ಬೇರೆ ಕೋಡ್ ಇರುತ್ತೆ, ಕಂಪ್ಲೇಂಟ್ ಇರುತ್ತೆ. ಇವಾಗ ಹೆಂಗೆ ಓಪನ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಈ ಥರ ಹಾಕ್ಬೇಕಷ್ಟೇ. ನೋಡಿ, ಇದು 120 ಆ್ಯಕ್ಟಿವ್ ಎಕ್ಸ್ಮಾರ್ಟ್ ರಿಮೋಟ್ ಇಲ್ಲಿದೆ, ಗ್ರೀನಲ್ಲಿ ಇದೆ ನೋಡಿ. ಇವಾಗ ನಾನು ಆನ್ ಮಾಡ್ತೀನಿ. ಇದು ಟ್ಯಾಪ್ ಮಾಡಿದ್ವಿ, ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಬ್ಲಿಂಕ್ ಆಗುತ್ತೆ. 1 2 3 4 5 5 ಟೈಮ್ಸ್ ಬ್ಲಿಂಕ್ ಆಗುತ್ತೆ. ಏನಕ್ಕೆ ಬ್ಲಿಂಕ್ ಆಗುತ್ತೆ ಅಂತಂದರೆ ಇದು ರಿಮೋಟ್ ಇರುತ್ತಲ್ಲ, ರಿಮೋಟ್ದು ಶೆಲ್ ಡೌನ್ ಆಗಿರುತ್ತೆ. ರಿಮೋಟ್ ಶೆಲ್ ಡೌನ್ ಆಗಿರೋ ಕಾರಣ ಆ ಥರ ಬ್ಲಿಂಕ್ ಆಗುತ್ತೆ. ಇದೊಂದು ರಿಮೋಟ್ ಶೆಲ್ ಒಂದು ಚೇಂಜ್ ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ ಅದು. ಇವಾಗ ನೋಡಿ, ಹೊಸ ಶೆಲ್ ಇಲ್ಲಿದೆ, ಬ್ಯಾಟ್ರಿ 157 ರೂಪಾಯಿ. ಇವಾಗ ಹೆಂಗೆ ಓಪನ್ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಸ್ವಲ್ಪ ದೊಡ್ಡದೇ ಸ್ಕ್ರೂಡ್ರೈವರು ಅವರು ಚಿಕ್ಕದು ತೊಗೋಬೇಕು. ಈ ಬ್ಯಾಟ್ರಿ ಇಲ್ಲಿದೆ. ಇವಾಗ ಹೊಸದು ತೊಗೊಳ್ಳೋಣ. ಇಲ್ಲಿದೆ ನೋಡಿ ಹೊಸದು. ಜಸ್ಟ್ ಈ ಥರ ಹಾಕ್ಬೇಕಷ್ಟೇ. ಹಾಕ್ಬಿಟ್ಟು ಇದು ವಾಟರ್ ಪ್ರೂಫ್ ಲೇಯರ್ ಇರುತ್ತೆ, ನೋಡ್ಕೊಂಡು ನೀಟಾಗಿ ಫಿಟ್ ಮಾಡಬೇಕು ಇದನ್ನು, ಇಲ್ಲಾಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ರಿಮೋಟು. ಮತ್ತು ನೆಕ್ಸ್ಟ್ ಇದನ್ನು ಹಾಕ್ಬಿಟ್ಟು ಪ್ರೆಸ್ ಮಾಡೋದಷ್ಟೇ, ಮುಗೀತು. ಇವಾಗ ನೋಡಿ, ಇದ್ರದ್ದು ಬ್ಯಾಟ್ರಿ ಚೇಂಜ್ ಮಾಡಿದ್ದೀವಿ ಶೆಲ್ಲು. ಇವಾಗ ಟ್ಯಾಪ್ ಮಾಡ್ತಾಯಿದ್ದೀನಿ, ಆನ್ ಆಯಿತು. ಇವಾಗ ಇಗ್ನಿಷನ್ ಕೂಡ ಆನ್ ಮಾಡಿದ್ದೀನಿ ನೋಡಿ, ಬ್ಲಿಂಕಿಂಗ್ ಆಗ್ತಾಯಿಲ್ಲ. ಇವಾಗ ಅದೇನಾದರೂ ಬ್ಲಿಂಕ್ ಆಯಿತು ಅಂತಂದರೆ ಅದರಿಂದ ಭಯಪಡೋ ಅವಶ್ಯಕತೆ ಏನಿರಲ್ಲ. ಶೆಲ್ ಒಂದು ಡೌನ್ ಆಗಿರುತ್ತೆ, ಅದು ಬೇರೆ ಬೇರೆ ಬ್ಲಿಂಕಿಗೆ ಬೇರೆ ಬೇರೆ ಕೋಡ್ ಇರುತ್ತೆ, ಕಂಪ್ಲೇಂಟ್ ಇರುತ್ತೆ. ಅದು ಚೆಕ್ ಮಾಡ್ಕೋಬೇಕು. 5 ಟೈಮ್ಸ್ ಬ್ಲಿಂಕ್ ಆಯಿತು ಅಂತ ಹೇಳಿದ್ರೆ, ಇದು 5 ಟೈಮ್ಸ್ ಏನಾದರೂ ನಿಮಗೆ ಬ್ಲಿಂಕ್ ಆಯಿತು ಅಂತ ಹೇಳಿದ್ರೆ ಇದ್ರ ಶೆಲ್ ಒಂದು ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ ನಿಮಗೆ.